ಕೆನಡಾದಲ್ಲಿ ವಿಮಾನ ದುರಂತವೊಂದು ಸಂಭವಿಸಿದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಲ್ಯಾಂಡಿಂಗ್ ವೇಳೆ ತಲೆ ಕೆಳಗಾಗಿ ಡೆಲ್ಟಾ ವಿಮಾನವೊಂದು ಬಿದ್ದಿದೆ. ಟೊರಾಂಟೋದ ಪಿರಿಯಾಸನ್ ವಿಮಾನ ನಿಲ್ದಾಣದಲ್ಲಿ ಘಟನೆ ಆಗಿರೋದು ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಹಿಮದಿಂದ ಆವೃತವಾದ ರನ್ವೇನಲ್ಲಿ ಲ್ಯಾಂಡಿಂಗ್ ವೇಳೆ ಅವಘಡ ಸಂಭವಿಸಿರೋದು. ವಿಮಾನದಲ್ಲಿದ್ದ 80 ಪ್ರಯಾಣಿಕರ ಪೈಕಿ 18 ಜನರಿಗೆ ಗಾಯಗಳಾಗಿದೆ. ನಿಮಗೆ ನಾವು ವಿಜುವಲ್ಸ್ ಅನ್ನು ತೋರಿಸ್ತಾ ಇದ್ದೀವಿ. ಆ ವಿಜುವಲ್ಸ್ ಅಲ್ಲಿ ನೀವು ಅರ್ಥ ಮಾಡ್ಕೊಳ್ಬಹುದು. ಸೊ ಹಿಮಚ್ಛಾದಿತ ಪ್ರದೇಶದ ರೀತಿಯಲ್ಲಿ ರನ್ವೇ ಕಾಣಿಸ್ತಾ ಇದೆ. ರನ್ವೇನಲ್ಲಿ ಅದು ಬ್ಯಾಲೆನ್ಸ್ ಸಿಕ್ಕಿಲ್ಲ ಅಂತ ಕಾಣಿಸ್ತಾ ಇದೆ. ಹೀಗಾಗಿ ಆ ವಿಮಾನ ತಲೆ ಕೆಳಗಾಗಿದೆ. ಬೆಂಕಿ ಕೂಡ ಅಲ್ಲಿ ಹೊತ್ಕೊಳ್ಳುತ್ತೆ ದೊಡ್ಡ ಮಟ್ಟದಲ್ಲಿ. ಬಿಕಾಸ್ ಅದು ವೈಟ್ ಪೆಟ್ರೋಲ್ನಿಂದ ಕೂಡಿರುವಂತಹ ವಿಮಾನ ಆಗಿರೋದ್ರಿಂದ ಸಹಜವಾಗಿ ಸೊ ಕ್ಷಣ ಮಾತ್ರದಲ್ಲಿ ಆನ್ ದ ಕ್ಲಿಕ್ ಅಲ್ಲಿ ಬೆಂಕಿ ಸ್ಫೋಟ ಆಗುತ್ತೆ. ಬಟ್ ಅದೃಷ್ಟವಶಾತ್ 18 ಜನ ಮಾತ್ರ ಗಾಯಗೊಂಡಿದ್ದಾರೆ. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಘಟನೆಯ ನಂತರದ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕಂಪ್ಲೀಟ್ಲಿ ರನ್ವೇ ಹಿಮಚ್ಛಾದಿತ ಪ್ರದೇಶವಾಗಿ ಬದಲಾಗಿದೆ. ವಿಪರೀತವಾಗಿ ಅಲ್ಲಿ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅನ್ನ ಸದ್ಯಕ್ಕೆ ಕೆನಡಾ ನೋಡ್ತಾ ಇದೆ. ಉತ್ತರ ಅಮೆರಿಕಕ್ಕೆ ಬಹಳ ಹತ್ತಿರ. ಇನ್ಫ್ಯಾಕ್ಟ್ ಈ ಕೆನಡಾವನ್ನ 31ನೇ ರಾಜ್ಯ ಮಾಡಬೇಕು ಅಂತ ಹೇಳಿ ಅವರು ಕೂಡ ಸಾಹಸ ಪಡ್ತಾ ಇದ್ದಾರೆ. ಸೊ ವಿಪರೀತ ಹತ್ತಿರ ಮತ್ತೆ ಪದೇ ಪದೇ ಈ ಭಾಗದಲ್ಲಿ ಈ ವಿಮಾನದ ಲ್ಯಾಂಡಿಂಗು ಟೇಕ್ ಆಫ್ ಟೈಮಲ್ಲಿ ಫ್ಯಾಟಲ್ ಆಕ್ಸಿಡೆಂಟ್ಗಳು ಆಗ್ತಾ ಇದೆ. ಈಗ ನೀವು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಕ್ಷಣ ಮಾತ್ರದಲ್ಲಿ ಬೆಂಕಿ ಧಗಧಗಿಸುತ್ತೆ.